ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇರಬಹುದು, ಇದು ಕರ್ನಾಟಕದ ಈರುಳ್ಳಿ, ಹಾಗೇನೆ ಫ್ರೆಶ್ ಆಗಿದೆ ನೋಡಬಹುದು. ಅದ್ರ ಜೊತೆಗೆ ಸೈಜ್ ಕೂಡ ಚೆನ್ನಾಗಿದ್ದಾವೆ. ಇದಕ್ಕೆ ಏನು ರೇಟ್ ಇರಬಹುದು ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ. ಯಾಕಂದರೆ ಇವಾಗ ಈರುಳ್ಳಿಯಲ್ಲೇ ಆಗಿರಬಹುದು ಅಥವಾ ಆಲೂಗಡ್ಡೆ, ಶುಂಠಿ ಪ್ರತಿಯೊಂದ್ರ ಮೇಲೂ ರೇಟು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇವತ್ತಿನ ದಿನದ ರೇಟನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸ್ವಲ್ಪ ದಿನದಲ್ಲಿ ನಾನು ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ. ಆ ವಿಡಿಯೋಗಳು ತುಂಬಾ ಮಿಸ್ ಆಗಿದೆ. ಅಂದರೆ ನಿಮಗೆ ರೇಟನ್ನು ತಿಳ್ಕೊಳ್ಬೇಕು ಅಂದರೆ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಿಂದಿನ ದಿನದ ರೇಟನ್ನು ನೀವು ತಿಳ್ಕೊಳ್ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ ವಿಡಿಯೋಗಳನ್ನ ಕೂಡ ನಾನು ಆದಷ್ಟು ನನ್ನ ಕೈಯಲ್ಲಿ ಏನಾಗುತ್ತೋ ಅಟ್ಲೀಸ್ಟ್ ರೇಟನ್ನು ಆದರೂ ತಿಳಿಸುವಂತಹ ಒಂದು ಪ್ರಯತ್ನನ ಮಾಡಿಕೊಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 4/11/2025. ಇವತ್ತಿನ ದಿನ ಮಂಗಳವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 14 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಸೊ ಆಲೂಗಡ್ಡೆ ರೇಟಲ್ಲೂ ಜಾಸ್ತಿ ಆಗಿರುವಂಥದ್ದು ನೋಡಬಹುದು. 14 ರೂಪಾಯಿಯಿಂದ ಆಲೂಗಡ್ಡೆ ಸಿಗ್ತಾ ಇದೆ. ಸೊ ಇದಕ್ಕೂ ಕಡಿಮೆ ರೇಟಲ್ಲಿ ನಿಮಗೆ ಆಲೂಗಡ್ಡೆ ಬೇಕು ಅಂದರೂ ಕೂಡ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು ಕೂಡ 14 ರೂಪಾಯಿ kg ಇದೆ, 1400 ರೂಪಾಯಿ ಆಗುತ್ತೆ. ಸೊ ನೀವು ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಂಡು ಹೋಗಬಹುದು ಮಾರ್ಕೆಟಿಗೆ, ಅಥವಾ ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿ ವ್ಯಾಪಾರ ಆಗತ್ತಲ್ವ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ಕ್ವಾಲಿಟಿನ ತೊಗೊಂಡು ಹೋದರೆ ನಿಮಗೆ ವ್ಯಾಪಾರ ಆಗತ್ತೆ ಅಂತ ಹೇಳಿ. ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ. ಸೊ ಗ್ರಾಹಕರಿಗೆ ನಾನು ಹೇಳ್ತಾ ಇರೋವಂಥದ್ದು, ನಿಮಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕಾದಲ್ಲಿ ನೀವು ನಮ್ಮ ಯಶವಂತಪುರ ಮಾರ್ಕೆಟ್ಗಾರು ಬರಬಹುದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಡೈರೆಕ್ಟಾಗಿ ನಿಮಗೂ ಕೂಡ ರಿಪ್ಲೈ ಬರುತ್ತೆ. ಜೊತೆಗೆ ನೀವು ಈ ಬೆಂಗಳೂರು ಒಳಗಡೆನೇ ಆಗಿದೆ, ನಮ್ಮ ಕಡೆಯಿಂದ ಕಳಿಸ್ಕೊಡುವಂತಹ ಜವಾಬ್ದಾರಿ ಕೂಡ ಇರುತ್ತೆ. ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಶುರು ಮಾಡಬಹುದು. ಇದು 19 ರೂಪಾಯಿ kg ಇದೆ, 1900 ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು. ಬಿಗ್ ಸೈಜಲ್ಲೇ ಇರುತ್ತೆ. ಸೊ ನಿಮಗೆ ಬೇಕಾದಲ್ಲಿ ಡೈರೆಕ್ಟಾಗಿ ನೀವು ಮಾರ್ಕೆಟ್ಗೆ ಬರಬಹುದು. ಆ್ಯಂಡ್ ಚೀಲನ ಸುರಿದ್ಬಿಟ್ಟು ಕೂಡ ನಿಮಗೆ ತೋರಿಸ್ತಾರೆ. ನೆಕ್ಸ್ಟ್ ನಾವು ನೋಡ್ತಿರೋಂಥದ್ದು 20 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ ನೋಡಬಹುದು. ಆಲೂಗಡ್ಡೆ ರೇಟ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಜಾಸ್ತಿ ಆಗಿರೋವಂಥದ್ದು 20 ರೂಪಾಯಿಗೂ ಸಿಗ್ತಾ ಇದೆ. ಸೊ ನಿಮಗೆ ಆಲೂಗಡ್ಡೆ ರೇಟು ಒಂದು ವೀಕಲ್ಲಿ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿರೋ ಅಂತಾನೆ ಲಾಸ್ಟ್ ಮಂಡೇ ಆಗಿರ್ಬೋದು, ನಾನು ವಿಡಿಯೋ ಹಾಕಿದಲ್ಲೂ ಅಷ್ಟೇ 20, 22, 25, 28, 30 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇತ್ತು. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ಕೂಡ 20 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು 2000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು. ಅದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ಬೇಡಿಕೆ ಇದೆ. ಇದು 21 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2100 ರೂಪಾಯಿ ಆಗುತ್ತೆ ನೋಡಬಹುದು. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟ್ ಸಿಗ್ತಾ ಇದೆ. ಅದರ ಜೊತೆಗೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆಗೆ ಬೆಸ್ಟ್ ರೇಟ್ ಸಿಗುತ್ತೆ. ಸೊ ಇದು 22 ರೂಪಾಯಿಗೆ 1 kg 2200 ರೂಪಾಯಿ ಆಗುತ್ತೆ ಕ್ವಿಂಟಲ್. ಟಾಪ್ ಆಗ್ರಾ ಆಲೂಗಡ್ಡೆ ನೋಡಬಹುದು. ನೋಡಿಕೊಂಡು ನೀವು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಗ್ರಾಹಕರಾಗಿದ್ದರೆ ಕೊಂಡ್ಕೊಳ್ಬೇಕಾಗತ್ತೆ. ನಾನು ರೈತರಿಗೆ ಹೇಳ್ತಾ ಇರೋಂಥದ್ದು ಏನಂದರೆ, ನೀವು ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ರೇಟ್ ಸಿಗುತ್ತೆ. ಆ್ಯಂಡ್ ಆಲೂಗಡ್ಡೆ ರೇಟು ಟಾಪ್ ರೇಟ್ ನಿಮಗೆ 22, 23 ಈ ರೇಂಜಲ್ಲಿ ನಡೀತಾ ಇದೆ. ನೀವು ಯಶವಂತಪುರ ಮಾರ್ಕೆಟ್ಗಾರು ಬರಬಹುದು ಅಥವಾ ದಾಸನಪುರ ಮಾರ್ಕೆಟ್ಗಾರು ಬರಬಹುದು. ಒಳ್ಳೆ ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ತಂದಲ್ಲಿ ಒಳ್ಳೆ ರೇಟಿಗೆ ಹೋಗುತ್ತೆ ರೈತರಿಗೆ ನಾನು ಹೇಳ್ತಾ ಇರೋಂಥದ್ದು. ಜೊತೆಗೆ ಒಳ್ಳೆ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಹಾಗೆಯೇ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ತುಂಬಾ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು ಇವಾಗ ಮಾರ್ಕೆಟ್ನಲ್ಲಿ. ಇದನ್ನು ನೀವು ಮೇಯ್ನಾಗಿ ಗಮನಿಸ್ಬಿಟ್ಟು ಮಾರ್ಕೆಟ್ಗೆ ತರಬಹುದು. ನೀವು ಯಾರೇ ಆಗಿದ್ರೂ, ಎಷ್ಟೇ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ. ಸೊ ನೀವು ಕೂಡ ಮಾರ್ಕೆಟ್ಗೆ ತರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗಾಗಿರ್ಬಹುದು, ದಾಸನಪುರ ಮಾರ್ಕೆಟ್ಗಾಗಿರಬಹುದು ತರಬಹುದು. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಆಲೂಗಡ್ಡೆ ರೇಟು ಟಾಪ್ ರೇಟ್ ನಡೀತಾ ಇದೆ. ಒಳ್ಳೆ ಸೈಜ್ ತಂದಲ್ಲಿ ಒಳ್ಳೆ ರೇಟ್ ನಡೆಯುತ್ತೆ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಶುಂಠಿಗೂ ಕೂಡ ಒಂದೊಳ್ಳೆ ರೇಟು ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಇವಾಗ ನಾವು ನೋಡ್ತಿರುವಂಥದ್ದು 45 ರೂಪಾಯಿಗೆ 1 kg ಸಿಗ್ತಾ ಇದೆ, 4500 ರೂಪಾಯಿ ಆಗುತ್ತೆ. ಸ್ಮಾಲ್ ಸೈಜ್ ಜಿಂಜರ್ ನೋಡಬಹುದು. ಈ ಚಿಕ್ಕ ಸೈಜ್ ಜಿಂಜರ್ಗೆ 45 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು ಪೀಸು, ಚಕ್ಕೆ ಪೀಸ್ಗಳಿಗೆ. ಇದಕ್ಕೆ ನಿಮಗೆ 4500 ರೂಪಾಯಿ ಆಗುತ್ತೆ ಕ್ವಿಂಟಲು. ಗ್ರಾಹಕರಿಗೆ ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಬೇಕಾಗತ್ತೆ. ಯಾಕಂದರೆ ಶುಂಠಿ ರೇಟ್ ಕೂಡ
ಜಾಸ್ತಿ ಆಗಿರೋವಂಥದ್ದು. ನೀವು ಒಳ್ಳೆ ಸೈಜಲ್ಲಿ ಇರುವಂಥ ಶುಂಠಿ ಬೇಕು ಅಂದರೆ ಜಾಸ್ತಿನೇ ರೇಟ್ ಇದೆ. ಇದು 30 ರೂಪಾಯಿಗೆ 1 kg ಸಿಗ್ತಾ ಇದೆ. 3000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಬಿಲ್ಟಿ ಜಿಂಜರ್ ನೋಡಬಹುದು, ಚಿಕ್ಕ ಸೈಜಲ್ಲೇ ಇದೆ. ಇದು ಕೂಡ ನೀವು ಚಿಕ್ಕ ಸೈಜಲ್ಲಿರುವಂತಹ ಜಿಂಜರ್ನೇ ನೋಡ್ತಾರ ಅಂಥದ್ದು. ಚಕ್ಕೆ ಪೀಸ್ಗಳು ಇದಕ್ಕೇ 30 ರೂಪಾಯಿ kg ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನಿಮಗೆ ಸ್ಟಾರ್ಟಿಂಗ್ ರೇಟೇ ಶುಂಠಿ ರೇಟು 30 ಇದೇ ರೇಂಜಲ್ಲೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಶುಂಠಿ, ಹಳೆ ಶುಂಠಿ ನಿಮಗೆ ಬೇಕು ಅಂದಲ್ಲಿ, ಒಳ್ಳೆ ಚೆನ್ನಾಗಿರುವಂಥ ಶುಂಠಿ ಬೇಕು ಅಂದಲ್ಲಿ ಜಾಸ್ತಿನೇ ರೇಟ್ ಇದೆ. ಇದು 38 ರೂಪಾಯಿಗೆ 1 kg 3800 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ಹೊಸ ಶುಂಠಿ ತಂದಲ್ಲಿ ನಿಮಗೆ 30 ಅಥವಾ 40, 50 ಈ ರೇಂಜಲ್ಲಿ ಹೋಗುತ್ತೆ. ಹಳೆ ಶುಂಠಿ ತಂದಲ್ಲಿ ಇದಕ್ಕೂ ಜಾಸ್ತಿ ರೇಟಿಗೆ ಹೋಗುತ್ತೆ ಮಾರ್ಕೆಟ್ನಲ್ಲಿ. ಸೊ ಎಲ್ಲದನ್ನು ಗಮನಿಸ್ಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ಶುಂಠಿ ತರಬಹುದು. ಶುಂಠಿಗೂ ಕೂಡ ಒಂದೊಳ್ಳೆ ರೇಟು ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಹಳೆ ಶುಂಠಿ ಬೆಳೆದಿರುವಂತಹ ರೈತರು ಒಳ್ಳೆ ರೀತಿಯಲ್ಲಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ಒಳ್ಳೆ ರೇಟೇ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಹಾಗೆ ನೀವು ಕೂಡ ನಿಮಗೆ ಯಾವ ರೀತಿ ಸೈಜ್ ವೈಸ್ ಮಾಡ್ಕೊಂಡು ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ, ಸೊ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ, ಪ್ರತಿಯೊಂದು ಸೈಜ್ಗಳನ್ನ ತೋರಿಸ್ತೀವಿ. ನೋಡಬಹುದು, ಇದು ಚಕ್ಕೆ ಪೀಸು. ಈ ರೀತಿ ಇರುವಂತಹ ಶುಂಠಿನ ಸಪ್ರೇಟಾಗಿ ತರಬೇಕಾಗತ್ತೆ. ನೆಕ್ಸ್ಟ್ ಸೈಜಲ್ಲಿ ಇರುವಂತಹ ಶುಂಠಿನ ಸಪ್ರೇಟಾಗಿ ತರಬೇಕಾಗತ್ತೆ. ನೆಕ್ಸ್ಟು ಬಿಗ್ ಸೈಜಲ್ಲಿ ಇರುವಂತಹ ಶುಂಠಿನ ಸಪ್ರೇಟಾಗಿ ತರಬೇಕಾಗತ್ತೆ. ನೆಕ್ಸ್ಟು ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಶುಂಠಿನ ಸಪ್ರೇಟಾಗಿ ತರಬೇಕಾಗತ್ತೆ. ಆವಾಗ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 30 ರೂಪಾಯಿ kg ಇದೆ. ನೀವು ಸ್ಟಾರ್ಟಿಂಗ್ ರೇಟ್ನ ನೀವು ನೋಡಬಹುದು, 30 ರೂಪಾಯಿಂದನೂ ಶುರುವಾಗುತ್ತೆ. ಇದಕ್ಕೂ ಕಡಿಮೆ ರೇಟಲ್ಲಿ ಬೇಕು ಅಂದ್ರೂ ಕೂಡ ಸಿಗತ್ತೆ. ಹೋಲ್ಸೇಲ್ ರೇಟಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇರೋಂಥದ್ದು 40 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು ನೋಡಬಹುದು. ನೋಡಿಕೊಂಡು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ವ್ಯಾಪಾರ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ಕೂಡ 40 ರೂಪಾಯಿಗೆ 1 kg ಸಿಗ್ತಾ ಇದೆ. ಯಾರಿಗೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಹೋಲ್ಸೇಲ್ ರೇಟಲ್ಲಿ ಬೇಕಂದಲ್ಲಿ ನಮ್ಮ ಯಶವಂತಪುರ ಮಾರ್ಕೆಟಿಗೆ ಬರ್ಬೋದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಇದು 50 ರೂಪಾಯಿಗೆ 1 kg ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ರೈತರು ಎವ್ರಿ ಡೇ ನೀವು ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ಚೆಕ್ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದು 60 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು. ನೆಕ್ಸ್ಟ್ ಇದು 65 ರೂಪಾಯಿಗೆ 1 kg ನೋಡ್ಬೋದು. ಅಲ್ಲಲ್ಲೇ ಎಷ್ಟೆಷ್ಟು ಯಾವ್ಯಾವ ಸೈಜಲ್ಲಿ ಏನೇನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಅವರು ಕೂಡ ಇದೇ ರೀತಿಯೇ ಸೈಜ್ನ ಮಾಡ್ಕೊಂಡು ಬರಬೇಕಾಗತ್ತೆ. ನೆಕ್ಸ್ಟ್ ಅವ್ರು ಮಾಡ್ಕೊಂಡು ಬಂದಿರುವಂತಹ ಸೈಜ್ಗೆ ಏನು ರೇಟ್ ಹೋಗುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂದರೆ ನಮ್ಮ ವೀಡಿಯೋಗಳನ್ನ ನೋಡಬೇಕಾಗತ್ತೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಇದು 75 ರೂಪಾಯಿಗೆ 1 kg ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇದೆ ಹೋಲ್ಸೇಲ್ ರೇಟಲ್ಲಿ. ಇದು 80 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು ನೋಡಬಹುದು. ಇವತ್ತಿನ ದಿನದಲ್ಲಿ ಇದು ಈ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಇವತ್ತಿನ ಡೇಟು 4/11/2025 ನವೆಂಬರ್ ಮಂತಲ್ಲಿ ನಡೀತಿರೋ ಅಂಥದ್ದು. ಈ ಬೆಳ್ಳುಳ್ಳಿ ರೇಟ್ನ ನೀವು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಎವ್ರಿ ಡೇ ಇನ್ಮೇಲಿಂದ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ, ನೀವು ಕೂಡ ಚೆಕ್ ಮಾಡಬಹುದು. ಹಾಗೆಯೇ ಒಂದು ವೀಕ್ ನಾನು ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ, ನಿಮಗೆ ಗೊತ್ತಿರೋ ಹಾಗೆ ಮಲೆನಾಡಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಸೊ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಅಷ್ಟೇ. ಬಟ್ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಮಾರ್ಕೆಟ್ ಬಗ್ಗೆ ಅಂದ್ರೂ ಕೂಡ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಾಂದರೆ ಕಮೆಂಟ್ ಮೂಲಕನೂ ತಿಳಿಸ್ಕೊಡ್ಬಹುದು, ಅಥವಾ ವಾಟ್ಸಪ್ ಮೂಲಕನೂ ತಿಳಿಸ್ಕೊಡ್ಬಹುದು. ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನಮ್ಮ ನಂಬರ್ಗೆ ಕಳಿಸ್ಕೊಡೋದ್ರಿಂದ ಏನು ರೇಟಿಗೆ ಹೋಗುತ್ತೆ ಇವತ್ತಿನ ದಿನ ಅಥವಾ ನೆಕ್ಸ್ಟ್ ದಿನ ನಾಳೆ ಅನ್ನೋದನ್ನ ಒಂದು ಮಾಹಿತಿನ ಕೂಡ ನಿಮಗೆ ಸಿಗತ್ತೆ. ಅದ್ರ ಜೊತೆಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು, ಮಾತಾಡಬಹುದು ನಮ್ಮ ಜೊತೆಗೆ ನೀವು ಕೂಡ. ಆ್ಯಂಡ್ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ರೈತರೇ ಆಗಿರಬಹುದು ಅಥವಾ ಗ್ರಾಹಕರೇ ಆಗಿರಬಹುದು, ಒಂದೊಳ್ಳೆ ರೇಟಲ್ಲಿ ಹರಾಜು ಕೂಗ್ತಾ ಇರ್ತಾರೆ, ಅದನ್ನು ಕೂಡ ನೀವು ಗಮನಿಸಬಹುದು. ಪ್ರತಿಯೊಂದನ್ನು ನೀವು ಕೂಡ ಚೆಕ್ ಮಾಡಬಹುದು. ಆ್ಯಂಡ್ ರೈತರಾಗಿದ್ದರೆ ನಿಮ್ಮ ಬೆಳೆ ಏನು ರೇಟಿಗೆ ಹೋಗುತ್ತೆ ನನ್ನ ನೀವೇ ನಿಂತುಬಿಟ್ಟು ನೋಡಬಹುದು. ಹಾಗಾಗಿ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ನಿಮಗೂ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಈರುಳ್ಳಿ ಬೆಲೆಯಲ್ಲಿ ತೀರಾ ಹೆಚ್ಚು ಕಡಿಮೆ ಆಗ್ತಾ ಇದೆ ನೋಡಬಹುದು. ಇದು 5 ರೂಪಾಯಿಗೆ 1 kg ಸಿಗ್ತಾ ಇದೆ. ಚಿತ್ರದುರ್ಗದ ಈರುಳ್ಳಿ 500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಯಾವ ರೇಟಿಂದ ಶುರುವಾಗ್ತಿದೆ ಅನ್ನೋದನ್ನ. ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಕಡಿಮೆ ರೇಟಲ್ಲಿ ಶುರುವಾಗ್ತಾ ಇದೆ ನೋಡಬಹುದು. ಗುಲ್ಟಿ ಈ ಇದರಲ್ಲಿ ಇರುವಂತಹ ಈರುಳ್ಳಿಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಿಮಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೂ ಕೂಡ ಒಂದೊಳ್ಳೆ ರೇಟೇ ಸಿಗುತ್ತೆ.
ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತರಬೇಕಾಗತ್ತೆ. ಇದು 6 ರೂಪಾಯಿಗೆ 1 kg 600 ರೂಪಾಯಿ ಆಗುತ್ತೆ ಕ್ವಿಂಟಲ್. ರೈತರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ನೀವು ಕೂಡ ಬೆಳೆದಿರುವಂತಹ ಬೆಳೆ ಇದೇ ಸೈಜಲ್ಲಿ ಇದ್ದಲ್ಲಿ ಗೊಲ್ಟಿ ಇದ್ದಲ್ಲಿ ಏನು ರೇಟಿಗೆ ಹೋಗುತ್ತೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ. 6 ರೂಪಾಯಿಗೆ 1 kg ಸಿಗ್ತಾ ಇದೆ, 600 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಕರ್ನಾಟಕದ ರೈತರಿಗೆ ಒಂದೊಳ್ಳೆ ರೇಟ್ ಸಿಗಬೇಕು ಅಂದರೆ ನೀವು ಕೂಡ ಡ್ರೈ ಐಟಮ್ ತಂದಲ್ಲಿ ಒಳ್ಳೆ ರೇಟೇ ಸಿಗತ್ತೆ ಮಾರ್ಕೆಟ್ನಲ್ಲಿ. ಈ ದೀಪಾವಳಿ ಹಬ್ಬ ಆದ್ರ ಮೇಲೆ ರೇಟಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಯಾಕಂದರೆ 22, 24, 25 ರೂಪಾಯಿ ತನಕನೂ ನಮ್ಮ ಕರ್ನಾಟಕದ ಈರುಳ್ಳಿ ಹೋಗಿದ್ದಿದೆ. ಆ್ಯಂಡ್ ಇವಾಗ ಮತ್ತೆ ಸಡನ್ನಾಗಿ ಕಡಿಮೆ ಆಗಿದ್ದು ಇದೆ, ಮತ್ತೆ ಜಾಸ್ತಿ ಆಗುತ್ತೆ. ಸೊ ವೆಯ್ಟ್ ಮಾಡಬೇಕಾಗತ್ತೆ, ಕಾದು ನೋಡಬೇಕಾಗತ್ತೆ. ನೆಕ್ಸ್ಟ್ ಇದು 9 ರೂಪಾಯಿ kg ಇದೆ, 900 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು. ಆ್ಯಂಡ್ ನಿಮಗೆ ಒಬ್ಬರು ನನ್ನ ಕಮೆಂಟ್ ಮೂಲಕನೂ ತಿಳಿಸಿದ್ರಿ, ಮೇಡಮ್ ಈರುಳ್ಳಿ ಅರೈವಲ್ ಜಾಸ್ತಿ ಬರ್ತಾ ಇದೆ, ರೇಟ್ ಹೇಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು 10 ರೂಪಾಯಿ kg ಇದೆ, 1000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಲೋಕಲ್ ಆನಿಯನ್ ನೋಡಬಹುದು, ಕಲರ್ನ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ಅಂದರೆ ಈಗ ಬೇಡಿಕೆನೂ ಜಾಸ್ತಿ ಇದೆ ಈರುಳ್ಳಿಗೆ, ಹಾಗಾಗಿ ರೇಟ್ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತರಬೇಕಾಗತ್ತೆ. ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ಸೈಜ್ ಗೊತ್ತಾಗಿಲ್ಲ ಅಂದರೆ ನಿಮಗೆ ಗೊತ್ತಾಗಲಿ ಅಂತಲೇ ಸೈಜ್ನ ಈರುಳ್ಳಿನ ಎತ್ತಿಬಿಟ್ಟು ಹಿಡಿದು ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದಾರೆ. ನೆಕ್ಸ್ಟು ನಾವು ನೋಡ್ತಿರೋವಂಥದ್ದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ. ಇದು ಕಲರ್ ಚೆನ್ನಾಗಿಲ್ಲ, ನೋಡ್ಬೋದು, ನೋಡಿದ್ರೇ ಗೊತ್ತಾಗ್ತಾ ಇದೆ ಕಲರ್ ಅಷ್ಟೊಂದು ಚೆನ್ನಾಗಿಲ್ಲ, ಹಾಗಾಗಿ 12 ರೂಪಾಯಿಗೆ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರೋವಂಥದ್ದು 14 ರೂಪಾಯಿ kg ಇದೆ, 1400 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು 14 ರೂಪಾಯಿಗೆ 1 kg. ಸೈಜ್ ಕೂಡ ಚೆನ್ನಾಗಿದ್ದಾವೆ, ಡ್ರೈ ಆಗಿದೆ, ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಈರುಳ್ಳಿ ಇದು. ನೋಡಬಹುದು ಇದು ಮೀಡಿಯಮ್ ಮತ್ತು ಫೈನ್ ಕ್ವಾಲಿಟಿ ಈರುಳ್ಳಿ ಆಗಿದೆ. ನೋಡಬಹುದು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಇದೆ ಇದರಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ 16 ರೂಪಾಯಿಗೆ ಸಿಗ್ತಾ ಇದೆ, 1600 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೆಕ್ಸ್ಟು ನಾವು ನೋಡ್ತಿರೋವಂಥದ್ದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಈರುಳ್ಳಿ ಇದು ಕೂಡ ನೋಡಬಹುದು. ಸೈಜ್ಗಳು ಕೂಡ ಚೆನ್ನಾಗಿದೆ, ಇದು ಕೂಡ ನೋಡಿಕೊಂಡು ನೀವು ವ್ಯಾಪಾರ ಮಾಡಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ಚೆನ್ನಾಗಿ ಡ್ರೈ ಆಗಿದೆ ಮಹಾರಾಷ್ಟ್ರ ಈರುಳ್ಳಿ. ಸೊ ಸೈಜ್ ಏನೇ ನಿಮಗೆ ಗೊತ್ತಾಗಿಲ್ಲ, ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ನೀವು ತಿಳಿಸ್ಕೊಳ್ಬಹುದು. ನೆಕ್ಸ್ಟು ನಾವು ನೋಡ್ತಿರೋವಂಥದ್ದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಇದು ಕೂಡ ಮಹಾರಾಷ್ಟ್ರ ಈರುಳ್ಳಿ. ಇವತ್ತು ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಯಾಕಂದರೆ ವಿಡಿಯೋಗಳು ಕೂಡ ಜಾಸ್ತಿ ಇದ್ದಾವೆ. ಅದ್ರ ಜೊತೆಗೆ ಸೈಜ್ ವೈಸ್ಗಳ ರೇಟು ಮತ್ತು ಅರೈವಲ್ಸ್ನ ತಿಳಿಸ್ಕೊಡೋದ್ರ ಜೊತೆಗೆ ಹಾಗಾಗಿ ವಿಡಿಯೋ ಕೂಡ ಸ್ವಲ್ಪ ಲೆಂತ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರೇ ನಿಮಗೊಂದು ಕ್ಲಾರಿಟಿ ಸಿಗೋದು. ಯಾಕಂದರೆ ಸೈಜ್ ವೈಸ್ಗಳ ರೇಟ್ ಹೇಳಿದಲ್ಲಿ ಒಳ್ಳೆ ಫೈನ್ ಕ್ವಾಲಿಟಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು. ಇದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಈರುಳ್ಳಿ ನೋಡಬಹುದು. ಸೈಜ್ಗಳನ್ನ ಗಮನಿಸಬೇಕಾಗತ್ತೆ, ಕಲರ್ ನೋಡಿದ್ರೇ ಗೊತ್ತಾಗತ್ತೆ ಮಹಾರಾಷ್ಟ್ರ ಈರುಳ್ಳಿ ಅಂತ ಹೇಳಿ. ಸೊ ನೋಡಿಕೊಂಡು ದಿನ ನೀವು ವ್ಯಾಪಾರ ಮಾಡಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ಗ್ರಾಹಕರಿಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿನ ನೀವು ಕಡಿಮೆ ರೇಟಲ್ಲೇ ತೊಗೊಂಡು ಹೋಗಬಹುದು. ರೈತರಿಗೂ ಕೂಡ ನಾನು ಹೇಳ್ತಿರೋದು ಇಷ್ಟೇ, ಒಳ್ಳೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ರೇಟ್ ಸಿಗತ್ತೆ. ನೆಕ್ಸ್ಟು 20 ರೂಪಾಯಿ kg ಇದೆ, ಇದು 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ಲೋಕಲ್ಲು ನೋಡಬಹುದು. ಆ್ಯಂಡ್ ಅದ್ರ ಜೊತೆಗೆ ಕಲರ್ ಕೂಡ ಚೆನ್ನಾಗಿದೆ. ಇವತ್ತಿನ ದಿನದಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಿದ್ದಲ್ಲಿ ಒಂದು ಒಳ್ಳೆ ರೇಟೇ ಸಿಗತ್ತೆ ಅನ್ನೋದು ನೋಡಬಹುದು. 20 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇರೋಂಥದ್ದು 2000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ನಿಮಗೆ ಕರ್ನಾಟಕದ ಈರುಳ್ಳಿ ರೇಟು ಜಾಸ್ತಿ ಆಗಿತ್ತು. ಸೊ 22 ರೂಪಾಯಿ, 23, 24 ರೂಪಾಯಿ ತನಕನೂ ಹೋಗಿತ್ತು 1 kgಗೆ. ಸೊ ನೋಡಿಕೊಂಡು ವ್ಯಾಪಾರನ ಮಾಡಬೇಕಾಗತ್ತೆ ರೈತರು. ಸೊ ನೋಡೋಣ, ಸ್ವಲ್ಪ ದಿನ ರೇಟ್ ಕೂಡ ಜಾಸ್ತಿ ಆಗಬಹುದು. ಯಾಕಂದರೆ ಇವಾಗ ಬೇಡಿಕೆನೂ ಜಾಸ್ತಿ ಇರೋದ್ರಿಂದ ರೇಟ್ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಇವತ್ತಿನ ನೆಕ್ಸ್ಟು ವ್ಯಾಪಾರಕ್ಕೆ ಬರುವವರು ನೋಡಿಕೊಂಡು ನೀವು ತರಬೇಕಾಗತ್ತೆ ಮಾರ್ಕೆಟ್ಗೆ. ರೇಟ್ಗಳನ್ನ ನೋಡ್ಕೊತಾ ಇರಿ. ನಮ್ಮ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ಡೈಲಿ ವೀಡಿಯೋಗಳನ್ನ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರೋದು 22 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2200 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಆನಿಯನ್ನು ಮುಕ್ಕಾಲು ಮತ್ತು ಬಿಗ್ ಸೈಜು ಮಿಕ್ಸ್ ಇದೆ. ನೋಡಬಹುದು ಇದು ಮುಕ್ಕಾಲು ಮತ್ತು ಬಿಗ್ ಸೈಜ್ ಮಿಕ್ಸ್ ಇರೋದ್ರಿಂದನೇ 22 ರೂಪಾಯಿ kg ಇದೆ. ಅದೇ ಅವರು ಬಿಗ್ ಸೈಜ್ ಬೇರೆ ತಂದಲ್ಲಿ, ಮುಕ್ಕಾಲು ಬೇರೆ ತಂದಲ್ಲಿ 20, 22, 24 ಈ ರೇಟಿಗೆ ಹೋಗ್ತಿತ್ತು. ಸೊ ಅದಕ್ಕೋಸ್ಕರನೇ ಹೇಳ್ತಿರೋಂಥದ್ದು, ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ಮಾತ್ರ ರೇಟ್ ಸಿಗೋ ಅಂಥದ್ದು. ಇದು ನೋಡ್ಬೋದು ಫುಲ್ ಬಿಗ್ ಸೈಜ್ ಇದೆ. 24 ರೂಪಾಯಿಗೆ 1 kg 2400 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು.
ಮಹಾರಾಷ್ಟ್ರ ಈರುಳ್ಳಿ ನೋಡಬಹುದು 24 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು. 2400 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ಸೊ ಇದನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಕರ್ನಾಟಕದ ಈರುಳ್ಳಿಯಾಗಿ ಆಗಿರಬಹುದು ರೇಟು ಚೆನ್ನಾಗೇ ಸಿಗತ್ತೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಎಲ್ಲದನ್ನು ಗಮನಿಸ್ಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿನ ತರಬಹುದು. ಈರುಳ್ಳಿ ಆಗಿರಬಹುದು, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಪ್ರತಿಯೊಂದರಲ್ಲೂ ರೇಟು ಜಾಸ್ತಿ ಆಗಿರೋಂಥದ್ದು. ದೀಪಾವಳಿ ಹಬ್ಬ ಆದ್ರ ಮೇಲೆ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಆಲೂಗಡ್ಡೆ ರೇಟ್ ಜಾಸ್ತಿ ಆಗಲ್ವಾ ಅಥವಾ ಈರುಳ್ಳಿ ರೇಟ್ ಜಾಸ್ತಿ ಆಗಲ್ವಾ, ಶುಂಠಿ ರೇಟ್ ಜಾಸ್ತಿ ಆಗಲ್ವಾ ಅಂತ ಹೇಳಿ. ಯಾಕಂದರೆ ಇವಾಗ ಹಬ್ಬ ಮುಗಿದ್ರ ಮೇಲೆ ಪ್ರತಿಯೊಂದರಲ್ಲೂ ರೇಟ್ ಜಾಸ್ತಿ ಆಗಿದೆ. ಸೊ ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತರಬೇಕಾಗತ್ತೆ. ನೀವು ಬೆಳೆದಿರುವಂತಹ ಬೆಳೆನ ಒಳ್ಳೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ಒಂದು ಒಳ್ಳೆ ರೇಟೇ ಸಿಗತ್ತೆ. 1 ವೀಕಲ್ಲಿ ಯಾರೆಲ್ಲ ಯಶವಂತಪುರ ಮಾರ್ಕೆಟ್ನ ರೇಟ್ಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಬೈ ಚಾನ್ಸ್ ನಿಮಗೆ ರೇಟ್ಗಳನ್ನ ತಿಳ್ಕೊಳ್ಬೇಕು ಅಂದ್ರೂ ಕೂಡ ಕಮೆಂಟ್ ಮೂಲಕನೇ ತಿಳಿಸ್ಕೊಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಸಪ್ರೇಟಾಗಿ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಯಾವತ್ತಿನ ದಿನ ಏನೇನು ರೇಟ್ ಹೋಗಿದೆ ಮಾರ್ಕೆಟ್ನಲ್ಲಿ ಅನ್ನೋದನ್ನ ಸಪ್ರೇಟಾಗಿ ವಿಡಿಯೋಗಳನ್ನ ಮಾಡಿ ಹಾಕಿ ತಿಳಿಸ್ತೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ರೈತರು ತುಂಬ ಜನ ಈಗಾಗಲೇ ವ್ಯಾಪಾರ ಮಾಡಿರ್ತೀರ ಬೇರೆ ಬೇರೆ ಅಂಗಡಿಗಳಲ್ಲಿ ಅಥವಾ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಅಥವಾ ನಿಮ್ಮ ಊರಿನ ಹತ್ತಿರದಲ್ಲಿ ಇರುವಂತಹ ಮಾರ್ಕೆಟ್ಗಳಲ್ಲಿ ವ್ಯಾಪಾರಗಳನ್ನ ಮಾಡಿರ್ತೀರ. ನೀವೆಲ್ಲಾದರೂ ನಿಮಗೆ ಆ ರೇಟಿಗೂ ಮತ್ತು ನಮ್ಮ ಯಶವಂತಪುರ ಮಾರ್ಕೆಟ್ಗೂ ರೇಟನ್ನು ಕಂಪೇರ್ ಮಾಡಿ ನೋಡಿದವಾಗ ನಿಮ್ಗೆ ಏನಾದರೂ ತುಂಬ ಡಿಫ್ರೆನ್ಸ್ ಅನಿಸ್ಬಹುದು. ನಾನು ವಿಡಿಯೋಗಳನ್ನ ಮಾಡಿ ಹಾಕೋದ್ರ ಮೇಲೂ ಕೂಡ ನೀವು ಮಾಹಿತಿಗಳನ್ನ ತಿಳ್ಕೊಂಡು ಸೊ ನೀವು ಕೂಡ ಚೆಕ್ ಮಾಡಬಹುದು, ನೀವು ಲಾಸ್ ಮಾಡ್ಕೊಂಡಿದ್ದೀರೋ ಅಥವಾ ಲಾಭ ಮಾಡ್ಕೊಂಡಿದ್ದೀರೋ ಏನು ಅಂತ ಹೇಳಿಬಿಟ್ಟು. ಹಾಗಾಗಿ ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ವಿಡಿಯೋಗಳು ಬೇಕು, ಹಳೆ ವಿಡಿಯೋಗಳನ್ನ ಬೇಕು ಅಂದ್ರೂ ಕೂಡ ನಾನು ರೇಟ್ಗಳು ಸೈಜ್ ವೈಸ್ಗಳ ಮೇಲಿನ ರೇಟು ಮತ್ತು ಅರೈವಲ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಮೂಲಕ ನಿಮಗೆ ಏನು ರೇಟ್ ಹೋಗಿತ್ತು ಅನ್ನೋದ್ರ ಮಾಹಿತಿನೂ ಕೂಡ ಕೊಡ್ತೀನಿ. ಸೊ ಆ ವಿಡಿಯೋಗಳು ಬೇಕು ಅಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ನೋಡ್ತಾ ಹೋಗೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು ನೋಡಬಹುದು. ನೆಕ್ಸ್ಟ್ ನಾವು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನಾವು ಗಮನಿಸ್ತಾ ಹೋಗೋದಾದರೆ, ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 80,458 ಬ್ಯಾಗ್ಸ್ ಬಂದಿದೆ. ಹಾಗೆ ಆಲೂಗಡ್ಡೆ 14,390 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಬೆಳ್ಳುಳ್ಳಿ 5,328 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಶುಂಠಿ 132 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಈ ಒಂದು ಡೀಟೇಲ್ಸು ಮಾರ್ನಿಂಗ್ ಬಂದಿರೋದ್ರಿಂದ ನಾವು ಸೈಜ್ ವೈಸ್ಗಳ ರೇಟ್ನ ತಿಳ್ಕೊಂಡಲ್ಲಿ ಅಂದರೆ ಎಷ್ಟು ಜಾಸ್ತಿ ಬಂದಿದೆ, ಒಂದು 5-6 ಸಾವಿರ ಜಾಸ್ತಿ ಬರಬಹುದು ಇದಕ್ಕೂ. ನೆಕ್ಸ್ಟು ಅದನ್ನು ಕೂಡ ನೀವು ಮಾಹಿತಿನ ನಮ್ಮ ಸೈಜ್ ವೈಸ್ಗಳ ರೇಟ್ನ ತಿಳ್ಕೊಂಡಲ್ಲಿ ನೀವು ಕೂಡ ತಿಳ್ಕೊಳ್ತೀರಾ. ಇವಾಗ ನಿಮಗೆ ಮೊದಲೇ ಹೇಳಿದೆ, ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ನಿಮ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಕೂಡ ಕಮೆಂಟ್ ಮೂಲಕ ಕೇಳಬಹುದು, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಇವಾಗ ನಾವು ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಕೂಡ ಜಾಯಿನ್ ಆದರೆ ನಿಮಗೆ ಯಾವ ರೀತಿ ವಿಡಿಯೋಗಳು ನೋಡೋಕ್ಕೆ ಸಿಗತ್ತೆ ಅನ್ನೋದನ್ನ ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀರಾ ಅಂಥದ್ದು. ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಮ್ಮ ವಾಟ್ಸಪ್ ಲಿಂಕ್ ಕೂಡ ನಿಮಗೂ ಕೂಡ ಸಿಗುತ್ತೆ. ನೀವು ಕೂಡ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಎವ್ರಿ ಡೇ ಇದೇ ರೀತಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ, ನೀವು ಕೂಡ ನೋಡಬಹುದು. ನಿಮಗೆ ಬೇಕಾದಲ್ಲಿ ಆ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ರೈತರಾಗಿದ್ದರೆ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ಕೂಡ ತಿಳ್ಕೊಳ್ಬಹುದು. 50 kg ಬ್ಯಾಗಿಗೆ ಈರುಳ್ಳಿ ಮತ್ತು ಆಲೂಗಡ್ಡೆ 50 kg ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ವಿಡಿಯೋದಲ್ಲಿ 50 kg ರೇಟ್ನ ಮೆನ್ಷನ್ ಮಾಡಿರ್ತೀವಿ. ಹಾಗೆಯೇ ಬೆಳ್ಳುಳ್ಳಿ 1 kg ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ನಾವು ಬೆಳ್ಳುಳ್ಳಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀವಿ. ಶುಂಠಿ 60 kg ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ವಾಟ್ಸಪ್ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು. ಅದೇ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿದಲ್ಲಿ ನಿಮಗೆ 1 ಕ್ವಿಂಟಲ್ಗೆ ಏನು ರೇಟ್ ನಡೆಯುತ್ತೆ, 1 kgಗೆ ಮತ್ತು 1 ಕ್ವಿಂಟಲ್ಗೆ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವು ಕೂಡ ಚೆಕ್ ಮಾಡಬಹುದು. ಇಷ್ಟು ದಿನ ನಮ್ಮ ವಿಡಿಯೋ ನೋಡಿದಲ್ಲಿ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಬೈ ಚಾನ್ಸ್ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರಿಗೆ ಈ ಒಂದು ಮಾಹಿತಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಸೈಜ್ ವೈಸ್ಗಳನ್ನ ಮೇಲಿನ ರೇಟು ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಟೋಟಲ್ ಆಗಿ 85,897 ಬ್ಯಾಗ್ಸ್ ಬಂದಿದೆ. 425 ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ಹಾಗೆಯೇ ಇವತ್ತಿನ ದಿನ ನಮ್ಮ ಕರ್ನಾಟಕದ ಆನಿಯನ್ ಎಷ್ಟು ಬಂದಿದೆ ಅಂದರೆ 60,000 ಬ್ಯಾಗ್ಸ್ ಬಂದಿದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ 60% ಬಂದಿದೆ. ಉಳಿದಿರುವಂತಹ 40% ಮಿಕ್ಸು ಮತ್ತು ಆವ್ರೇಜು ಬಂದಿದೆ. ಇವತ್ತು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ 1 to 2 ಲಾಟ್ಗೆ ಏನು ರೇಟ್ ನಡೀತಿದೆ ಅನ್ನೋದಾದರೆ 1,900 ರೂಪಾಯಿಂದ 2,000 ರೂಪಾಯಿ ತನಕ ನಡೀತಿದೆ. ನೋಡಬಹುದು ಇವತ್ತಿನ ದಿನ ಕರ್ನಾಟಕದ ಈರುಳ್ಳಿಗೆ 19 ರೂಪಾಯಿಂದ 20 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಇದನ್ನು ಎಲ್ಲರೂ ಗಮನಿಸಬೇಕಾಗತ್ತೆ. ನೆಕ್ಸ್ಟು ಮುಕ್ಕಾಲು ಮತ್ತು ಮೀಡಿಯಮ್ಗೆ 1,400 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಿದೆ. ಮೀಡಿಯಮ್ಮು
1200 ರೂಪಾಯಿಂದ 1400 ರೂಪಾಯಿ ತನಕ ನಡೆದಿದೆ. ಗೋಲ್ಟಾ 900 ರೂಪಾಯಿಂದ 1200 ರೂಪಾಯಿ ತನಕ ನಡೆದಿದೆ. ಗೋಲ್ಟಿ 500 ರೂಪಾಯಿಂದ 700 ರೂಪಾಯಿ ತನಕ ನಡೆದಿದೆ. ಹಾಗೆಯೇ ಜೋಡಿ ಚಾಪೆಡ್ ಈರುಳ್ಳಿಗೆ 100 ರೂಪಾಯಿಂದ 300 ರೂಪಾಯಿ ತನಕ ನಡೆದಿದೆ. ಮಿಕ್ಸು ಮತ್ತು ಅನ್ಕ್ವಾಲಿಟಿ ಆವ್ರೇಜ್ ಕ್ವಾಲಿಟಿ ಎಲ್ಲದಕ್ಕೂ 100 ರೂಪಾಯಿಂದ 1000 ರೂಪಾಯಿ ತನಕ ನಡೆದಿದೆ. ಇದು ನಮ್ಮ ಕರ್ನಾಟಕದ ಈರುಳ್ಳಿ ರೇಟು. ಸೊ ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಇವತ್ತಿನ ದಿನ ಕರ್ನಾಟಕದ ಆನಿಯನ್ 1900 ರೂಪಾಯಿಂದ 1900 ರೂಪಾಯಿಂದ 2000 ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ. 19 ರೂಪಾಯಿಂದ 20 ರೂಪಾಯಿ ತನಕ. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋದಾದರೆ 1 to 2 ಲಾಟ್ಗೆ ಮಹಾರಾಷ್ಟ್ರ ಈರುಳ್ಳಿ 2100 ರೂಪಾಯಿಂದ 2200 ರೂಪಾಯಿ ತನಕ ನಡೆದಿದೆ. ಬಿಗ್ ಸೈಜ್ ಈರುಳ್ಳಿಗೆ 1900 ರೂಪಾಯಿಂದ 2000 ರೂಪಾಯಿ ತನಕ ನಡೆದಿದೆ. ಮುಕ್ಕಾಲು 1700 ರೂಪಾಯಿಂದ 1800 ರೂಪಾಯಿ ತನಕ ನಡೆದಿದೆ. ಮೀಡಿಯಮ್ಮು 1400 ರೂಪಾಯಿಂದ 1500 ರೂಪಾಯಿ ತನಕ ನಡೆದಿದೆ. ಗೋಲ್ಟಾ 500 ರೂಪಾಯಿಂದ 700 ರೂಪಾಯಿ ತನಕ ನಡೆದಿದೆ. ಗೋಲ್ಟಿ 200 ರೂಪಾಯಿಂದ 400 ರೂಪಾಯಿ ತನಕ ನಡೆದಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 400 ರೂಪಾಯಿಂದ 800 ರೂಪಾಯಿ ತನಕ ನಡೆದಿದೆ. ಹಾಗೆಯೇ ಆವ್ರೇಜು ಮತ್ತು ಕಲರ್ ಡಿಮ್ ಕಲರು ಮತ್ತು ಚಿಕ್ಕ ಸೈಜ್ ತಂದಲ್ಲಿ 1000 ರೂಪಾಯಿಂದ 1500 ರೂಪಾಯಿ ತನಕ ನಡೆದಿದೆ. ಇದು ಮಹಾರಾಷ್ಟ್ರ ಈರುಳ್ಳಿಗೆ. ಮಹಾರಾಷ್ಟ್ರ ಈರುಳ್ಳಿ ಟಾಪ್ ರೇಟ್ ಏನೆಂದರೆ 21 ರೂಪಾಯಿಂದ 22 ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ. ಇದೇ ನಿಮಗೆ ಒಂದು 2-3 ಡೇಸ್ ಬ್ಯಾಕು 27 ರೂಪಾಯಿ ತನಕನೂ ಟಾಪ್ ರೇಟ್ ನಡೆದಿತ್ತು ಮಹಾರಾಷ್ಟ್ರ ಈರುಳ್ಳಿ. ನಮ್ಮ ಕರ್ನಾಟಕದ ಈರುಳ್ಳಿ 25 ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ. ಓಕೆನಾ. ಈ ಒಂದು 2-3 ಡೇಸ್ ಗ್ಯಾಪಲ್ಲಿ ನಿಮಗೆ 19 ರೂಪಾಯಿಂದ ಇವತ್ತು 20 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಆ್ಯಂಡ್ ಮಹಾರಾಷ್ಟ್ರ ಆನಿಯನ್ಗೆ 22 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಇದು ಎಲ್ಲರೂ ಗಮನಿಸಬೇಕಾಗತ್ತೆ. ಯಾಕಂದರೆ ಕರ್ನಾಟಕದ ಈರುಳ್ಳಿ ರೇಟ್ ನೀವು ಟಾಪ್ ರೇಟ್ ತಿಳ್ಕೊಳ್ಬೇಕು ಅಂದರೆ ವಿಡಿಯೋ ಎಂಡಲ್ಲಿ ನಾನು ಈ ಏನು ನಾನು ಸೈಜ್ ವೈಸ್ಗಳ ರೇಟ್ನ ತಿಳಿಸ್ಕೊಡ್ತೀನಿವಲ್ವ, ಅದನ್ನು ನೀವು ಚೆಕ್ ಮಾಡಿದ್ರೇ ಗೊತ್ತಾಗೋದು ಇವತ್ತಿನ ದಿನ ಕರ್ನಾಟಕದ ಟಾಪ್ ರೇಟ್ ಏನು ರೇಟ್ ನಡೀತಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀರಾ ಅಂಥದ್ದು. ಎಲ್ಲರೂ ವಿಡಿಯೋ ಕೊನೆ ನೋಡಿದ್ರೇ ಗೊತ್ತಾಗೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಹಳೆ ವಿಡಿಯೋಗಳು ಅಥವಾ ಹಳೆ ರೇಟ್ಗಳನ್ನ ಒಂದು ವೀಕ್ ಬ್ಯಾಕ್ ರೇಟ್ಗಳನ್ನ ನೀವು ತಿಳ್ಕೊಳ್ಬೇಕು ಅಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೆಕ್ಸ್ಟ್ ಅದೇ ವಿಡಿಯೋಗಳನ್ನ ಮಾಡಾಕ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೇನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಹಾಗೆಯೇ ನಿಮಗೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.